ಇನ್ನು ಶಾಸಕರುಗಳ ಜೊತೆ ಸಭೆ ನಡೆಸಿದಾಗ ಯಾವೆಲ್ಲ ಶಾಸಕರು ಸಭೆಗೆ ಬಂದಿರಲಿಲ್ವೋ ಅವ್ರಿಗೂ ಕೂಡ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಶಾಸಕರ ಮೌಲ್ಯಮಾಪನ ಅದು ಕೂಡ ನಡೆದಿದೆ. ಶಾಸಕರ ಮೌಲ್ಯಮಾಪನದ ವೇಳೆ ಗೈರಾಗಿದ್ದ ಗುಬ್ಬಿ ಶ್ರೀನಿವಾಸ್ ಇರ್ಬೋದು, ಬಸವರಾಜ್ ಶಿವಗಂಗಾ ಇರ್ಬೋದು, ಬಸನಗೌಡ ದದ್ದಲ್ ಇರ್ಬೋದು, ನರೇಂದ್ರ ಸ್ವಾಮಿ ಇರ್ಬೋದು, ಖನಿಜಾ ಫಾತಿಮಾ ಇವರಿಗೆಲ್ಲ ಸುರ್ಜೇವಾಲಾ ಇವತ್ತು ಮತ್ತೆ ಬರಕ್ ಹೇಳಿದ್ದಾರೆ. ಇವತ್ತಿನ ಸಭೆಗೆ ಬನ್ನಿ ಅಂತ ಈ ಶಾಸಕರಿಗೆ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಸಂಪುಟಕ್ಕೆ ಸರ್ಜರಿ ಮಾಡುವ ಹಿನ್ನೆಲೆಯಲ್ಲಿ ಇದೀಗ ಶಾಸಕರು ಸಚಿವರುಗಳ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರನ್ನ ಈಗಾಗಲೇ ಕರೆಸಿ 1-to-1 ಮೀಟಿಂಗ್ ಮಾಡಿದ್ದಾರೆ. ಅದೇ ರೀತಿ ಸಚಿವರುಗಳನ್ನು ಕೂಡ ಕರೆಸಿ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನ್ ನಿಮ್ ಸಮಸ್ಯೆ ಅಂತ ಕೇಳ್ತಾ ಇದ್ದಾರೆ. ಹಾಗೇನೆ ಶಾಸಕರು ಹೇಳಿದ ದೂರುಗಳನ್ನ ಇಟ್ಟು ಸಚಿವರನ್ನ ತರಾಟೆಗೆ ತಗೊಂಡಿದ್ದಾರೆ. ಇದು ಕಾಂಗ್ರೆಸ್ನಲ್ಲಿನ ಸಮಸ್ಯೆಗಳನ್ನ ಬಣ ರಾಜಕೀಯವನ್ನ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿಸುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಣ ರಾಜಕೀಯ ಗರಿಗೆದ್ದಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಅದಕ್ಕೆ ಮದ್ದರಿಯೋದಕ್ಕೆ ಹೈಕಮಾಂಡ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಬೆಂಗಳೂರಿಗೆ ಕಳಿಸಿತ್ತು. ನಿರಂತರವಾಗಿ ಸುರ್ಜೇವಾಲಾ ಅವರು ಸಭೆಗಳನ್ನ ನಡೆಸ್ತಾನೆ ಇದ್ದಾರೆ. 1-to-1 ಮೀಟಿಂಗ್ಗಳನ್ನ ನಡೆಸ್ತಾನೆ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗುತ್ತೆ, ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಕಾದು ನೋಡಬೇಕಾಗಿದೆ. ಇನ್ನು ಶಾಸಕರುಗಳ ಜೊತೆ ಸಭೆ ನಡೆಸಿದಾಗ ಯಾವೆಲ್ಲ ಶಾಸಕರು ಸಭೆಗೆ ಬಂದಿರಲಿಲ್ವೋ ಅವ್ರಿಗೂ ಕೂಡ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಶಾಸಕರ ಮೌಲ್ಯಮಾಪನ ಅದು ಕೂಡ ನಡೆದಿದೆ. ಶಾಸಕರ ಮೌಲ್ಯಮಾಪನದ ವೇಳೆ ಗೈರಾಗಿದ್ದ ಗುಬ್ಬಿ ಶ್ರೀನಿವಾಸ್ ಇರ್ಬೋದು, ಬಸವರಾಜ್ ಶಿವಗಂಗಾ ಇರ್ಬೋದು, ಬಸನಗೌಡ ದದ್ದಲ್ ಇರ್ಬೋದು, ನರೇಂದ್ರ ಸ್ವಾಮಿ ಇರ್ಬೋದು, ಖನಿಜಾ ಫಾತಿಮಾ ಇವರಿಗೆಲ್ಲ ಸುರ್ಜೇವಾಲಾ ಇವತ್ತು ಮತ್ತೆ ಬರಕ್ ಹೇಳಿದ್ದಾರೆ. ಇವತ್ತಿನ ಸಭೆಗೆ ಬನ್ನಿ ಅಂತ ಈ ಶಾಸಕರಿಗೆ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಸಂಪುಟಕ್ಕೆ ಸರ್ಜರಿ ಮಾಡುವ ಹಿನ್ನೆಲೆಯಲ್ಲಿ ಇದೀಗ ಶಾಸಕರು ಸಚಿವರುಗಳ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರನ್ನ ಈಗಾಗಲೇ ಕರೆಸಿ 1-to-1 ಮೀಟಿಂಗ್ ಮಾಡಿದ್ದಾರೆ. ಅದೇ ರೀತಿ ಸಚಿವರುಗಳನ್ನು ಕೂಡ ಕರೆಸಿ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನ್ ನಿಮ್ ಸಮಸ್ಯೆ ಅಂತ ಕೇಳ್ತಾ ಇದ್ದಾರೆ. ಹಾಗೇನೆ ಶಾಸಕರು ಹೇಳಿದ ದೂರುಗಳನ್ನ ಇಟ್ಟು ಸಚಿವರನ್ನ ತರಾಟೆಗೆ ತಗೊಂಡಿದ್ದಾರೆ. ಇದು ಕಾಂಗ್ರೆಸ್ನಲ್ಲಿನ ಸಮಸ್ಯೆಗಳನ್ನ ಬಣ ರಾಜಕೀಯವನ್ನ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿಸುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಣ ರಾಜಕೀಯ ಗರಿಗೆದ್ದಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಅದಕ್ಕೆ ಮದ್ದರಿಯೋದಕ್ಕೆ ಹೈಕಮಾಂಡ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಬೆಂಗಳೂರಿಗೆ ಕಳಿಸಿತ್ತು. ನಿರಂತರವಾಗಿ ಸುರ್ಜೇವಾಲಾ ಅವರು ಸಭೆಗಳನ್ನ ನಡೆಸ್ತಾನೆ ಇದ್ದಾರೆ. 1-to-1 ಮೀಟಿಂಗ್ಗಳನ್ನ ನಡೆಸ್ತಾನೆ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗುತ್ತೆ, ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಕಾದು ನೋಡಬೇಕಾಗಿದೆ. ಇನ್ನು ಶಾಸಕರುಗಳ ಜೊತೆ ಸಭೆ ನಡೆಸಿದಾಗ ಯಾವೆಲ್ಲ ಶಾಸಕರು ಸಭೆಗೆ ಬಂದಿರಲಿಲ್ವೋ ಅವ್ರಿಗೂ ಕೂಡ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಶಾಸಕರ ಮೌಲ್ಯಮಾಪನ ಅದು ಕೂಡ ನಡೆದಿದೆ. ಶಾಸಕರ ಮೌಲ್ಯಮಾಪನದ ವೇಳೆ ಗೈರಾಗಿದ್ದ ಗುಬ್ಬಿ ಶ್ರೀನಿವಾಸ್ ಇರ್ಬೋದು, ಬಸವರಾಜ್ ಶಿವಗಂಗಾ ಇರ್ಬೋದು, ಬಸನಗೌಡ ದದ್ದಲ್ ಇರ್ಬೋದು, ನರೇಂದ್ರ ಸ್ವಾಮಿ ಇರ್ಬೋದು, ಖನಿಜಾ ಫಾತಿಮಾ ಇವರಿಗೆಲ್ಲ ಸುರ್ಜೇವಾಲಾ ಇವತ್ತು ಮತ್ತೆ ಬರಕ್ ಹೇಳಿದ್ದಾರೆ. ಇವತ್ತಿನ ಸಭೆಗೆ ಬನ್ನಿ ಅಂತ ಈ ಶಾಸಕರಿಗೆ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಸಂಪುಟಕ್ಕೆ ಸರ್ಜರಿ ಮಾಡುವ ಹಿನ್ನೆಲೆಯಲ್ಲಿ ಇದೀಗ ಶಾಸಕರು ಸಚಿವರುಗಳ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರನ್ನ ಈಗಾಗಲೇ ಕರೆಸಿ 1-to-1 ಮೀಟಿಂಗ್ ಮಾಡಿದ್ದಾರೆ. ಅದೇ ರೀತಿ ಸಚಿವರುಗಳನ್ನು ಕೂಡ ಕರೆಸಿ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನ್ ನಿಮ್ ಸಮಸ್ಯೆ ಅಂತ ಕೇಳ್ತಾ ಇದ್ದಾರೆ. ಹಾಗೇನೆ ಶಾಸಕರು ಹೇಳಿದ ದೂರುಗಳನ್ನ ಇಟ್ಟು ಸಚಿವರನ್ನ ತರಾಟೆಗೆ ತಗೊಂಡಿದ್ದಾರೆ. ಇದು ಕಾಂಗ್ರೆಸ್ನಲ್ಲಿನ ಸಮಸ್ಯೆಗಳನ್ನ ಬಣ ರಾಜಕೀಯವನ್ನ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿಸುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಣ ರಾಜಕೀಯ ಗರಿಗೆದ್ದಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಅದಕ್ಕೆ ಮದ್ದರಿಯೋದಕ್ಕೆ ಹೈಕಮಾಂಡ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಬೆಂಗಳೂರಿಗೆ ಕಳಿಸಿತ್ತು. ನಿರಂತರವಾಗಿ ಸುರ್ಜೇವಾಲಾ ಅವರು ಸಭೆಗಳನ್ನ ನಡೆಸ್ತಾನೆ ಇದ್ದಾರೆ. 1-to-1 ಮೀಟಿಂಗ್ಗಳನ್ನ ನಡೆಸ್ತಾನೆ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗುತ್ತೆ, ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಕಾದು ನೋಡಬೇಕಾಗಿದೆ.
ಶಾಸಕರುಗಳ ಜೊತೆ ಸಭೆ ನಡೆಸಿದಾಗ ಯಾವೆಲ್ಲ ಶಾಸಕರು ಸಭೆಗೆ ಬಂದಿರಲಿಲ್ವೋ ಅವ್ರಿಗೂ ಕೂಡ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಶಾಸಕರ ಮೌಲ್ಯಮಾಪನ ಅದು ಕೂಡ ನಡೆದಿದೆ. ಶಾಸಕರ ಮೌಲ್ಯಮಾಪನದ ವೇಳೆ ಗೈರಾಗಿದ್ದ ಗುಬ್ಬಿ ಶ್ರೀನಿವಾಸ್ ಇರ್ಬೋದು, ಬಸವರಾಜ್ ಶಿವಗಂಗಾ ಇರ್ಬೋದು, ಬಸನಗೌಡ ದದ್ದಲ್ ಇರ್ಬೋದು, ನರೇಂದ್ರ ಸ್ವಾಮಿ ಇರ್ಬೋದು, ಖನಿಜಾ ಫಾತಿಮಾ ಇವರಿಗೆಲ್ಲ ಸುರ್ಜೇವಾಲಾ ಇವತ್ತು ಮತ್ತೆ ಬರಕ್ ಹೇಳಿದ್ದಾರೆ. ಇವತ್ತಿನ ಸಭೆಗೆ ಬನ್ನಿ ಅಂತ ಈ ಶಾಸಕರಿಗೆ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಸಂಪುಟಕ್ಕೆ ಸರ್ಜರಿ ಮಾಡುವ ಹಿನ್ನೆಲೆಯಲ್ಲಿ ಇದೀಗ ಶಾಸಕರು ಸಚಿವರುಗಳ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರನ್ನ ಈಗಾಗಲೇ ಕರೆಸಿ 1-to-1 ಮೀಟಿಂಗ್ ಮಾಡಿದ್ದಾರೆ. ಅದೇ ರೀತಿ ಸಚಿವರುಗಳನ್ನು ಕೂಡ ಕರೆಸಿ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನ್ ನಿಮ್ ಸಮಸ್ಯೆ ಅಂತ ಕೇಳ್ತಾ ಇದ್ದಾರೆ. ಹಾಗೇನೆ ಶಾಸಕರು ಹೇಳಿದ ದೂರುಗಳನ್ನ ಇಟ್ಟು ಸಚಿವರನ್ನ ತರಾಟೆಗೆ ತಗೊಂಡಿದ್ದಾರೆ. ಇದು ಕಾಂಗ್ರೆಸ್ನಲ್ಲಿನ ಸಮಸ್ಯೆಗಳನ್ನ ಬಣ ರಾಜಕೀಯವನ್ನ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿಸುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಣ ರಾಜಕೀಯ ಗರಿಗೆದ್ದಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಅದಕ್ಕೆ ಮದ್ದರಿಯೋದಕ್ಕೆ ಹೈಕಮಾಂಡ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಬೆಂಗಳೂರಿಗೆ ಕಳಿಸಿತ್ತು. ನಿರಂತರವಾಗಿ ಸುರ್ಜೇವಾಲಾ ಅವರು ಸಭೆಗಳನ್ನ ನಡೆಸ್ತಾನೆ ಇದ್ದಾರೆ. 1-to-1 ಮೀಟಿಂಗ್ಗಳನ್ನ ನಡೆಸ್ತಾನೆ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗುತ್ತೆ, ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಕಾದು ನೋಡಬೇಕಾಗಿದೆ. ಇನ್ನು ಶಾಸಕರುಗಳ ಜೊತೆ ಸಭೆ ನಡೆಸಿದಾಗ ಯಾವೆಲ್ಲ ಶಾಸಕರು ಸಭೆಗೆ ಬಂದಿರಲಿಲ್ವೋ ಅವ್ರಿಗೂ ಕೂಡ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಶಾಸಕರ ಮೌಲ್ಯಮಾಪನ ಅದು ಕೂಡ ನಡೆದಿದೆ. ಶಾಸಕರ ಮೌಲ್ಯಮಾಪನದ ವೇಳೆ ಗೈರಾಗಿದ್ದ ಗುಬ್ಬಿ ಶ್ರೀನಿವಾಸ್ ಇರ್ಬೋದು, ಬಸವರಾಜ್ ಶಿವಗಂಗಾ ಇರ್ಬೋದು, ಬಸನಗೌಡ ದದ್ದಲ್ ಇರ್ಬೋದು, ನರೇಂದ್ರ ಸ್ವಾಮಿ ಇರ್ಬೋದು, ಖನಿಜಾ ಫಾತಿಮಾ ಇವರಿಗೆಲ್ಲ ಸುರ್ಜೇವಾಲಾ ಇವತ್ತು ಮತ್ತೆ ಬರಕ್ ಹೇಳಿದ್ದಾರೆ. ಇವತ್ತಿನ ಸಭೆಗೆ ಬನ್ನಿ ಅಂತ ಈ ಶಾಸಕರಿಗೆ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಸಂಪುಟಕ್ಕೆ ಸರ್ಜರಿ ಮಾಡುವ ಹಿನ್ನೆಲೆಯಲ್ಲಿ ಇದೀಗ ಶಾಸಕರು ಸಚಿವರುಗಳ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರನ್ನ ಈಗಾಗಲೇ ಕರೆಸಿ 1-to-1 ಮೀಟಿಂಗ್ ಮಾಡಿದ್ದಾರೆ. ಅದೇ ರೀತಿ ಸಚಿವರುಗಳನ್ನು ಕೂಡ ಕರೆಸಿ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನ್ ನಿಮ್ ಸಮಸ್ಯೆ ಅಂತ ಕೇಳ್ತಾ ಇದ್ದಾರೆ. ಹಾಗೇನೆ ಶಾಸಕರು ಹೇಳಿದ ದೂರುಗಳನ್ನ ಇಟ್ಟು ಸಚಿವರನ್ನ ತರಾಟೆಗೆ ತಗೊಂಡಿದ್ದಾರೆ. ಇದು ಕಾಂಗ್ರೆಸ್ನಲ್ಲಿನ ಸಮಸ್ಯೆಗಳನ್ನ ಬಣ ರಾಜಕೀಯವನ್ನ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿಸುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಣ ರಾಜಕೀಯ ಗರಿಗೆದ್ದಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಅದಕ್ಕೆ ಮದ್ದರಿಯೋದಕ್ಕೆ ಹೈಕಮಾಂಡ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಬೆಂಗಳೂರಿಗೆ ಕಳಿಸಿತ್ತು. ನಿರಂತರವಾಗಿ ಸುರ್ಜೇವಾಲಾ ಅವರು ಸಭೆಗಳನ್ನ ನಡೆಸ್ತಾನೆ ಇದ್ದಾರೆ. 1-to-1 ಮೀಟಿಂಗ್ಗಳನ್ನ ನಡೆಸ್ತಾನೆ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗುತ್ತೆ, ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಕಾದು ನೋಡಬೇಕಾಗಿದೆ.